ನ್ಯೂಸ್ ಎಕ್ಸ್‌ಪ್ರೆಸ್ ಎಟ್ 6ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ದಾಖಲೆಯ ಮಳೆಗೆ ಮುಳುಗಿದ ಸಿಲಿಕಾನ್ ಸಿಟಿ. ಮಳೆ ಅನಾಹುತಕ್ಕೆ ಬೀದಿಗೆ ಬಂದಿದ್ದು ಹೇಗೆ ಬೆಂಗಳೂರಿಗರ ಬದುಕು? ಬೆಂಗಳೂರಿನ ಖಾಸಗಿ ಶಾಲೆ ಬಳಿ ನಡೆದಿದ್ದು ಯಾಕೆ ಜಡೆಜಗಳ? ಇದೆಲ್ಲವನ್ನು ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಹಾಮಳೆಗೆ ತತ್ತರಿಸಿದ್ದು ಹೇಗೆ ರಾಜ್ಯ ರಾಜಧಾನಿ ಬೆಂಗಳೂರು? ಟ್ರ್ಯಾಕ್ಟರ್ ಮೂಲಕ ತಿಂಡಿ, ನೀರು ವಿತರಣೆ ಮಾಡಿದ್ದು ಎಲ್ಲಿ? ಮಳೆಗೆ ಹಾನಿಯಾದ ಮನೆಗಳಿಗೆ ಸಿಎಂ ಕೊಟ್ಟ ಪರಿಹಾರ ಎಷ್ಟು? ನೋಡೋಣ ಬೆಂಗಳೂರು ಮಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜಧಾನಿ ಬೆಂಗಳೂರಿನಲ್ಲಿ ಅಕ್ಷರಶಃ ನೆರೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರದಲ್ಲಿ ಕಣ್ಣು ಹಾಯಿಸಿದಲ್ಲೆಲ್ಲ ನೀರು ತುಂಬಿದ್ದು ಬೆಂಗಳೂರು ನಗರ ಮುಳುಗಡೆ ನಗರಿಯಾಗಿದೆ. ಇನ್ನು ಮಹಾಮಳೆಗೆ ಹೊರಮಾವು ಹೊಳೆಯಂತಾಗಿದ್ದು ರಸ್ತೆಗಳೆಲ್ಲ ಮುಳುಗಿ ಹೋಗಿದೆ. ವಡ್ಡರಪಾಳ್ಯ, ಶ್ರೀ ಸಾಯಿ ಬಡಾವಣೆಗೆ ನೀರು ನುಗ್ಗಿ ಕಾರು ಮತ್ತು ಬೈಕ್ಗಳು ನೀರು ಪಾಲಾಗಿದೆ. ರಸ್ತೆಯಲ್ಲಿ ನಿಂತ ನೀರಲ್ಲಿ ಹಾವಿನ ಮರಿಗಳು ತೇಲಿ ಬರ್ತಿದ್ದು ಸ್ಥಳೀಯರು ರಸ್ತೆಯಲ್ಲಿ ಮೀನು ಹಿಡಿದಿದ್ದಾರೆ. ಹೊರಮಾವು ಭಾಗದಲ್ಲಿ ಮಳೆಯಿಂದ ಮನೆಗಳು ಮುಳುಗಿ ಹೋಗಿದ್ದು ಹೊರಮಾವು ನಿವಾಸಿಗಳ ಗೋಳು ಹೇಳತೀರದಾಗಿದೆ. ಗ್ರೌಂಡ್ ಫ್ಲೋರ್ನಲ್ಲಿರುವ 300ರಿಂದ 400 ಮನೆ ಜಲಾವೃತವಾಗಿದ್ದು ಮೊದಲ ಮಹಡಿ, 2ನೇ ಮಹಡಿಗೆ ತೆರಳಿ ಆಶ್ರಯ ಪಡೆದಿದ್ದಾರೆ. ಅಲ್ಲದೆ ಮಳೆಯಿಂದಾಗಿ ಅಡುಗೆ ಮಾಡಿಕೊಳ್ಳಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಹೊರಮಾವು ಭಾಗದ ನಿವಾಸಿಗಳಿಗೆ ಸ್ಥಳೀಯರು ಟ್ರ್ಯಾಕ್ಟರ್ ಮೂಲಕ ಕುಡಿಯಲು ನೀರು, ಬ್ರೆಡ್, ಆಹಾರ ಹಂಚಿದ್ದಾರೆ. ಹೊರಮಾವಿನ ವಡ್ಡರಹಳ್ಳಿ ಶ್ರೀ ಸಾಯಿ ಬಡಾವಣೆ ಜಲಾವೃತವಾಗಿದ್ದು ಸರ್ಕಾರದ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿ ವರ್ಷ ಹಬ್ಬದಂತೆ ಇದನ್ನ ಕೂಡ ಆಚರಿಸಬೇಕು. ಮಾಡಿರೋ ಅನ್ನ ಕೂಡ ನೀರು ಪಾಲಾಗಿದೆ. ಸರ್ಕಾರ, ಜನಪ್ರತಿನಿಧಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ. ನಾವು ಟ್ಯಾಕ್ಸ್ ಕಟ್ಟೋದು ಈ ರೀತಿ ಕಷ್ಟಪಡೋದಕ್ಕ ಅಂತ ಪ್ರಶ್ನಿಸಿದ್ದಾರೆ. ಮೊದಲೇ ಪೆಟ್ರೋಲ್, ಡೀಸೆಲ್, ದಿನಸಿ ಬೆಲೆ ಜಾಸ್ತಿಯಾಗಿದ್ದು ಹಾಳಾಗಿರೋ ಮನೆಯ ವಸ್ತು ತೆಗೆದುಕೊಳ್ಳಲು ಮತ್ತೆ ಖರ್ಚಾಗುತ್ತೆ ಅಂತ ಶ್ರೀ ಸಾಯಿ ನಗರದಲ್ಲಿ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಹೊರಮಾವು ಭಾಗದಲ್ಲಿ ರಾತ್ರಿ ಅತಿ ಹೆಚ್ಚು 155 ಮಿಲಿಮೀಟರ್ ಮಳೆಯಾಗಿದೆ. ಮಳೆಗೆ ಹೊರಮಾವು ಸುತ್ತಮುತ್ತ ಭಾರಿ ಅವಾಂತರ ಸೃಷ್ಟಿಯಾಗಿದ್ದು ರಸ್ತೆಗಳಲ್ಲಿ ನೀರು ಇನ್ನೂ ಕಮ್ಮಿಯಾಗಿಲ್ಲ. ಮನೆಗಳಿಗೆ ನೀರು ನುಗ್ಗಿ ಸಾಮಗ್ರಿಗಳೆಲ್ಲ ಹಾನಿಯಾಗಿದ್ದು ಹೊರಮಾವು ಜನತೆ ರಾತ್ರಿಯೆಲ್ಲ ಜಾಗರಣೆ ಇದ್ರು. ನೀರು ನುಗ್ಗಿ ಹೊರಮಾವಿನಲ್ಲಿ ಅವಾಂತರ ಹಿನ್ನೆಲೆ ಸ್ಥಳಕ್ಕೆ ಸಚಿವ ಭೈರತಿ ಬಸವರಾಜ್ ಭೇಟಿ ನೀಡಿದ್ರು. ಸಚಿವ ಭೈರತಿ ವಿರುದ್ಧ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ರು. ಬೆಂಗಳೂರಿನ ಗೆದ್ದಲಹಳ್ಳಿಯ ನಿವಾಸಿಗಳು ಧಾರಾಕಾರ ಮಳೆಯಿಂದ ಪರದಾಡಿದ್ದಾರೆ. 20ಕ್ಕೂ ಹೆಚ್ಚು ಮನೆಗಳಿಗೆ ಜಲ ದಿಗ್ಬಂಧನ ಎದುರಾಗಿದ್ದು ಮನೆಯೊಳಗೆ ನೀರು ನುಗ್ಗಿ ಜನರು ಕಂಗಾಲಾಗಿದ್ದಾರೆ. ಹೆಣ್ಣೂರು ರಸ್ತೆಯ ಸಮೀಪವಿರುವ ಗೆದ್ದಲಹಳ್ಳಿಯ ನಿವಾಸಿಗಳು ಸಂಬಂಧಿಕರ ಮನೆಗಳಿಗೆ ತೆರಳುತ್ತಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ನಂತಾದ ಗೆದ್ದಲಹಳ್ಳಿಯ ಟ್ರಿನಿಟಿ ಫಾರ್ಚೂನ್ ಲೇಔಟ್ನಲ್ಲಿ ಜನರು ಪರದಾಡಿದ್ದಾರೆ. ರಾತ್ರಿ ಸುರಿದ ರಣಮಳೆಗೆ ಬೆಂಗಳೂರು ನಲುಗಿ ಹೋಗಿದ್ದು ಯುವಿ ಸಿಟಿಯ ರಸ್ತೆ ಸಂಪೂರ್ಣ ಮುಳುಗಡೆಯಾಗಿತ್ತು. ನದಿಯಂತಾಗಿದ್ದ ರಸ್ತೆಯಲ್ಲಿ ಜೀವ ಪಣಕ್ಕಿಟ್ಟು ಜನರು ಪ್ರಯಾಣ ಮಾಡಿದ್ದಾರೆ. ಡೆಡ್ಲಿ ಮಳೆಗೆ ರಸ್ತೆ ಕಂಪ್ಲೀಟ್ ಆಗಿ ಮುಳುಗಿ ಹೋಗಿತ್ತು. ರಸ್ತೆ ಮಧ್ಯದಲ್ಲಿ ಡಿವೈಡರ್ಗಳೇ ಮುಳುಗಿತ್ತು. ರಸ್ತೆ ಮೇಲೆ 3 ಅಡಿ ನಿಂತಿದ್ದ ನೀರಿನಲ್ಲಿ ಹರಸಾಹಸ ಪಟ್ಟು ಸವಾರರು ವಾಹನ ಚಲಾಯಿಸಿದ್ದಾರೆ. ಬೆಂಗಳೂರಿನ ಹಲವೆಡೆ ರಾತ್ರಿ ಸುರಿದ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದ್ದು ಮಳೆಯಿಂದ ಹಾನಿಯಾದ ಪ್ರದೇಶಗಳಿಗೆ ಸಿಎಂ ಭೇಟಿ ನೀಡಿದ್ರು. ಮಳೆ ಹಾನಿ ಪ್ರದೇಶಗಳನ್ನ ಸಿಎಂ ಬೊಮ್ಮಾಯಿ ವೀಕ್ಷಿಸಿದ್ರು. ಹೊಸಕೆರೆಹಳ್ಳಿ ದತ್ತಾತ್ರೇಯ ಟೆಂಪಲ್ ಬಳಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪರಿಶೀಲನೆ ನಡೆಸಿ ಶಾಶ್ವತ ಪರಿಹಾರ ಮಾಡ್ತೇನೆ ಅಂತ ಭರವಸೆ ನೀಡಿದ್ರು. ಸಿಎಂಗೆ ಸಚಿವ ಅಶೋಕ್, ಸಿಟಿ ರವಿ ಸೇರಿ ಹಲವರು ಸಾಥ್ ನೀಡಿದ್ದಾರೆ. ನೀರು ನುಗ್ಗಿ ಹಾನಿಯಾದ ಪ್ರತಿ ಮನೆಗೆ 25,000 ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ರು. ಬೆಂಗಳೂರಿನಲ್ಲಿ ಮಹಾಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದ್ದು ಮಳೆ ನೀರು ತುಂಬಿದ ಪ್ರದೇಶಗಳಿಗೆ ಸಿಎಂ ಭೇಟಿ ನೀಡಿದ್ರು. ಹೊಸಕೆರೆಹಳ್ಳಿಯ ದತ್ತಾತ್ರೇಯ ದೇವಾಲಯಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭೇಟಿ ನೀಡಿದ್ರು. ನಿವಾಸಿಗಳ ಬಳಿ ಮಾತುಕತೆ ನಡೆಸಿದ ಸಿಎಂ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ರು. ಇದೇ ವೇಳೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ನಮ್ಮ ಮನೆಗಳು ಮುಳುಗಡೆಯಾಗಿವೆ, ಸ್ಥಳಕ್ಕೆ ಭೇಟಿ ನೀಡಿ ಅಂತ ಒತ್ತಾಯಿಸಿದ್ರು. ಬೆಂಗಳೂರಿನಲ್ಲಿ ಭಾರಿ ಮಳೆ ಹಿನ್ನೆಲೆ ಸಿಎಂ ಸಿಟಿ ರೌಂಡ್ಸ್ ನಡೆಸಿದ್ದು ಐಡಿಯಲ್ ಹೋಮ್ಸ್ ಲೇಔಟ್ನಲ್ಲಿ ಪರಿಶೀಲನೆ ನಡೆಸಿದ್ರು. ಸಿಎಂ ಬೊಮ್ಮಾಯಿ ಭೇಟಿ ವೇಳೆ ಮಹಿಳೆಯೊಬ್ಬರು ಕಣ್ಣೀರು ಇಟ್ಟರು. ಭಾರಿ ಮಳೆಯಿಂದ ನಮ್ಮ ಮನೆಗೆ ನೀರು ನುಗ್ಗಿದೆ, ನಮ್ಮ ಮನೆಗೆ ಭೇಟಿ ನೀಡುವಂತೆ ಸಿಎಂ ಮುಂದೆ ಕಣ್ಣೀರು ಹಾಕಿದ್ರು. ಈ ವೇಳೆ ಸಿಎಂ ಬೊಮ್ಮಾಯಿ ಜೊತೆಯಲ್ಲಿದ್ದ ಸಚಿವ ಮುನಿರತ್ನ ಸಮಸ್ಯೆ ಬಗೆಹರಿಸುವುದಾಗಿ ಮಹಿಳೆಗೆ ಭರವಸೆ ನೀಡಿದ್ರು. ಅಲ್ಲದೆ ಸಮಸ್ಯೆ ಬಗೆಹರಿಸದಿದ್ದರೆ ಮುಂದಿನ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಶಪಥ ಮಾಡಿದ್ರು.
ಬೆಂಗಳೂರಲ್ಲಿ ಮನೆಯ ವಸ್ತುಗಳನ್ನ ಜನರು ರಸ್ತೆಗೆ ಇಟ್ಟಿದ್ದು ಯಾಕೆ? 5 ದಿನಕ್ಕೆ ರಸ್ತೆಗೆ ಹಾಕಿದ್ದ ಡಾಂಬರ್ ಢಮಾರ್ ಆಗಿದ್ದು ಎಲ್ಲಿ? ರಾಜ್ಯ ರಾಜಧಾನಿಯಲ್ಲಿ ನಿನ್ನೆ ಎಷ್ಟು ಮಿಲಿಮೀಟರ್ ಮಳೆಯಾಗಿದೆ ನೋಡೋಣ. ರಣಮಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ರಾತ್ರಿ ಮಳೆಯಿಂದ ಸಾಕಷ್ಟು ಅಧ್ವಾನವೇ ನಡೆದಿದ್ದು, ಮಳೆ ನಿಂತು ಗಂಟೆಗಳಾದರೂ ಮೊಣಕಾಲುದ್ದ ನೀರು ನಿಂತಿದೆ. ಒಂದೇ ರಾತ್ರಿಗೆ ಬೆಂಗಳೂರಿನಲ್ಲಿ ಬದುಕು ಬರ್ಬಾದಾಗಿದೆ. ಮಳೆ ಅವಾಂತರದಿಂದ ಎಚ್ಬಿಆರ್ ಲೇಔಟ್ನಲ್ಲಿ ಮನೆಗಳು ಜಲಾವೃತವಾಗಿದೆ. ಮನೆಗೆ ರಾತ್ರಿ ಏಕಾಏಕಿ ಮಳೆ ನೀರು ನುಗ್ಗಿದ್ದು ವಸ್ತುಗಳೆಲ್ಲ ನೀರು ಪಾಲಾಗಿದೆ. ಹೀಗಾಗಿ ಮನೆ ಮಾಲೀಕರು ಸಂಪೂರ್ಣ ವಸ್ತುಗಳನ್ನ ರಸ್ತೆಗೆ ಇಟ್ಟಿದ್ರು. ವರ್ಣನ ರೌದ್ರ ನರ್ತನಕ್ಕೆ ಬೆಂಗಳೂರು ಬೆಚ್ಚಿಬಿದ್ದಿದ್ದು, ರಾತ್ರಿ ಸುರಿದ ವರ್ಷಧಾರೆಗೆ ಗಾರ್ಡನ್ ಸಿಟಿ ಮುಳುಗಿದೆ. ಎಚ್ಬಿಆರ್ ಲೇಔಟ್ನ ಅಪಾರ್ಟ್ಮೆಂಟ್ ಪಾರ್ಕಿಂಗ್ ಸಂಪೂರ್ಣ ಜಲಾವೃತವಾಗಿದ್ದು, ನಿನ್ನೆ ರಾತ್ರಿಯಿಂದ ನಿವಾಸಿಗಳು ಪರದಾಡಿದ್ದಾರೆ. ಇನ್ನು ದೊಡ್ಡನಿಕುಂದಿಯಲ್ಲಿರುವ ಅಕ್ಮೆ ಪ್ಯಾಲೇಟ್ ಅಪಾರ್ಟ್ಮೆಂಟ್ ಪಾರ್ಕಿಂಗ್ ಕೂಡ ಜಲಾವೃತವಾಗಿದ್ದು, ಸುಮಾರು 300ಕ್ಕೂ ಹೆಚ್ಚು ಕಾರುಗಳು ನೀರಿನಲ್ಲಿ ಮುಳುಗಡೆಯಾಗಿವೆ. ಮಳೆ ಬಂದಾಗಲೆಲ್ಲ ಇದೇ ಸಮಸ್ಯೆ ಅಂತ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ರಣಭೀಕರ ಮಳೆಗೆ ಬೆಂಗಳೂರು ಅಲ್ಲೋಲ ಕಲ್ಲೋಲವಾಗಿದ್ದು, ಹಲವು ಬಡಾವಣೆಗಳು ಜಲಾವೃತಗೊಂಡಿವೆ. ಬೊಮ್ಮನಹಳ್ಳಿಯ ಅನುಗ್ರಹ ಲೇಔಟ್ನಲ್ಲಿ ನೀರು ತುಂಬಿಕೊಂಡಿದೆ. ಮನೆಗಳಿಗೆ ನೀರು ನುಗ್ಗಿದ್ದು ಬೈಕ್, ಕಾರ್ ಎಲ್ಲವೂ ಜಲಾವೃತವಾಗಿದೆ. ಅಗತ್ಯ ವಸ್ತುಗಳನ್ನ ಖರೀದಿ ಮಾಡಲು ಜನರು ನೀರಿನಲ್ಲೇ ಓಡಾಡ್ತಿದ್ದಾರೆ. ರಾಜಕಾರಣಿಗಳು ಬರೀ ನಾಟಕ ಮಾಡ್ತಾರೆ. 10 ವರ್ಷದಿಂದ ಇಲ್ಲಿ ಏನು ಡೆವಲಪ್ಮೆಂಟ್ ಆಗಿಲ್ಲ, ಬರೀ ನಾಟಕ ಅಂತ ನಿವಾಸಿಗಳು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇದಂತೂ ನಮಗೆ ಪರಿಹಾರ ಆಗಿಲ್ಲ. ಅದು ಮಹಾಮಳೆಗೆ ಬೆಂಗಳೂರಿನ ಕೋರಮಂಗಲದಲ್ಲೂ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಕೋರಮಂಗಲದ 6ನೇ ಬ್ಲಾಕ್ ಜಲಾವೃತವಾಗಿದ್ದು, ಮನೆಯೊಳಗೆ ನೀರು ನುಗ್ಗಿ ಜನರು ಪರದಾಡಿದ್ದಾರೆ. ಹಾಸಿಗೆ, ಪಾತ್ರೆ, ಮನೆ ಸಾಮಗ್ರಿಗಳೆಲ್ಲ ನೀರು ಪಾಲಾಗಿದೆ. ಮನೆಯೊಳಗಿನ ನೀರು ತೆಗೆಯಲು ಜನರು ಹರಸಾಹಸ ಪಟ್ಟಿದ್ದು, ಮೋಟಾರ್ ಬಳಸಿ ನೀರು ಹೊರತೆಗೆದಿದ್ದಾರೆ. ಬೆಂಗಳೂರಿನಲ್ಲಿ ಸುರಿದ ಮಹಾಮಳೆಗೆ ಇಟ್ಟಮಡವು ನಿವಾಸಿಗಳು ಹೈರಾಣಾಗಿದ್ದಾರೆ. ಇಟ್ಟಮಡವು 8ನೇ ಕ್ರಾಸ್ನ 3 ಮನೆಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ಮನೆಯೊಳಗಿದ್ದ ವಸ್ತುಗಳು ಸಂಪೂರ್ಣ ನೀರು ಪಾಲಾಗಿದ್ದು, ರಾತ್ರಿಯಿಡೀ ನಿದ್ದೆಗೆಟ್ಟು ಅಕ್ಕಪಕ್ಕದ ಮನೆಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ರಾತ್ರಿಯಿಡೀ ಬಿಬಿಎಂಪಿ ಪೊಲೀಸರಿಗೂ ಕಾಲ್ ಮಾಡಿದ್ವಿ, ಎಷ್ಟು ಕರೆ ಮಾಡಿದ್ರೂ ಯಾರೂ ಬರಲಿಲ್ಲ ಅಂತ ಮಳೆಯಿಂದ ಹಾನಿಗೊಳಗಾದ ನಿವಾಸಿಗಳು ಅಳಲು ತೋಡ್ಕೊಂಡಿದ್ದಾರೆ. ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ಮಳೆಗೆ ರಸ್ತೆ ಕಿತ್ತು ಬಂದಿದೆ. ರಸ್ತೆಗೆ ಹಾಕಿರುವ ಡಾಂಬರ್ 5 ದಿನಕ್ಕೆ ಹಾಳಾಗಿದೆ. ಮಳೆಯಿಂದ ಕಳಪೆ ಕಾಮಗಾರಿ ಬಟಾ ಬಯಲಾಗಿದ್ದು, ಮನೆಯೊಳಗೆ ಕೆಸರು ನೀರು ನುಗ್ಗಿ ಜನರು ಪರದಾಟ ನಡೆಸಿದ್ದಾರೆ. ದಾಸರಹಳ್ಳಿಯ ರುಕ್ಮಿಣಿ ನಗರದಲ್ಲಿ ರಸ್ತೆ ಕಿತ್ತು ಬಂದಿದ್ದು, ಶಾಸಕರು, ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಗರಂ ಆಗಿದ್ದಾರೆ. ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಬೆಂಗಳೂರಿನ ರಾಜಾಜಿನಗರದ ಪ್ರಕಾಶ್ ನಗರದ ಮುಖ್ಯ ರಸ್ತೆಯ ಡಾಂಬರ್ ಕೊಚ್ಚಿ ಹೋಗಿದ್ದು, ಕಳಪೆ ಕಾಮಗಾರಿಯ ಬಣ್ಣ ಬಯಲಾಗಿದೆ. 10 ದಿನದ ಹಿಂದೆಯಷ್ಟೇ ಡಾಂಬರೀಕರಣ ಮಾಡಿದ್ದ ರಸ್ತೆಗಳಲ್ಲಿ ಮತ್ತೆ ಗುಂಡಿ ಬಿದ್ದಿದೆ. 10 ದಿನಗಳ ಹಿಂದೆ ಇದೇ ರಸ್ತೆಯಲ್ಲಿ ಸಿಎಂ ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ರು. ಈ ವೇಳೆ ರಾತ್ರೋರಾತ್ರಿ ರಸ್ತೆಗೆ ಡಾಂಬರೀಕರಣ ಮಾಡಿದ್ರು. ಹೀಗಾಗಿ ಡಾಂಬರ್ ಕಿತ್ತು ಹೋಗಿರುವುದಕ್ಕೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದು, 3 ದಿನ ಬಾಳಿಕೆ ಬರುವ ಕಾಮಗಾರಿ ಯಾಕೆ ಮಾಡ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ಮಹಾಮಳೆಗೆ ಬೆಂಗಳೂರು ತತ್ತರಿಸಿ ಹೋಗಿದ್ದು, ವಾಹನಗಳಿಗೆ ನೀರು ನುಗ್ಗಿ ಕೆಟ್ಟು ನಿಂತಿದ್ವು. ಹುಣಸಮಾರನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಮಳೆಯಿಂದಾಗಿ ನೀರು ನುಗ್ಗಿ 5 ಕಾರುಗಳು ಕೆಟ್ಟು ಹೋಗಿದ್ವು. ಕಾರು ಕೆಟ್ಟು ನಿಂತಿದ್ರಿಂದ ಮಾಲೀಕರು ಪರದಾಡಿದ್ರು. ಇನ್ನು ಪೋಷಕರಿಬ್ಬರು ಇಂದಿರಾನಗರದಿಂದ ಮಕ್ಕಳನ್ನ ದುಬೈಗೆ ಕಳಿಸಲು ಬಂದಿದ್ರು. ಅವರ ಕಾರು ಕೂಡ ಕೆಟ್ಟು ನಿಂತಿತ್ತು. ಇಂದಿರಾನಗರದಿಂದ ಬಂದಿದ್ದೀರಿ. ಬೆಂಗಳೂರಿನಲ್ಲಿ ರಾತ್ರಿಯಿಡೀ ರಣಭೀಕರ ಮಳೆ ಸುರಿದಿದ್ದು, ದಾಖಲೆ ಬರೆದಿದೆ. ಹೊರಮಾವಿನಲ್ಲಿ ಅತಿ ಹೆಚ್ಚು 150 ಮಿಲಿಮೀಟರ್ ಮಳೆಯಾಗಿದ್ರೆ, ಯಲಹಂಕದಲ್ಲಿ 129 ಎಂಎಂ ಮಳೆ ಸುರಿದಿದೆ. ಉಳಿದಂತೆ ವಿದ್ಯಾಪೀಠದಲ್ಲಿ 127, ರಾಜಮಹಲ್ 122, ನಾಗಪುರ 120, ಸಂಪಂಗಿರಾಮನಗರ 119, ದಾಸರಹಳ್ಳಿ 110, ವಿದ್ಯಾರಣ್ಯಪುರ 109, ದೊಡ್ಡನೆಕುಂದಿ 108, ಬಾಣಸ್ವಾಡಿ 106, ಜಕ್ಕೂರಿನಲ್ಲಿ 102 ಮಿಲಿಮೀಟರ್ ಮಳೆಯಾಗಿದೆ. ಕೇಂದ್ರೀಯ ವಿಹಾರ ನಿವಾಸಿಗಳಿಗೆ ಮತ್ತೆ ಸಂಕಷ್ಟ ಎದುರಾಗಿದ್ದು ಹೇಗೆ? ಗಾಳಿ ಆಂಜನೇಯನಿಗೂ ಜಲದಿಗ್ಬಂಧನ ಎದುರಾಗಿದ್ದು ಹೇಗೆ? ಬಾಲಕಿ ಮೃತಪಟ್ಟರು, ಅಂಡರ್ ಪಾಸ್ಗಳ ಸ್ಥಿತಿ ಬದಲಾಗಲಿಲ್ವಾ? ನೋಡೋಣ ವರುಣಾರ್ಭಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಮಳೆಗೆ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಮತ್ತೆ ತುಂಬಿತ್ತು.
ಯಲಹಂಕದ ಕೋಗಿಲು ಸರ್ಕಲ್ನಲ್ಲಿರುವ ಅಪಾರ್ಟ್ಮೆಂಟ್ ಜಲಾವೃತವಾಗಿದ್ದು ದಿನನಿತ್ಯದ ಕೆಲಸ ಕಾರ್ಯಗಳು ನಡೆಯದೆ ನಿವಾಸಿಗಳು ಟಿವಿ9 ಜೊತೆಗೆ ಅಪಾರ್ಟ್ಮೆಂಟ್ ನಿವಾಸಿಗಳು ಅಳಲನ್ನು ತೋಡ್ಕೊಂಡಿದ್ದಾರೆ. ಮಳೆ ಬಂದಾಗ ತುಂಬಾ ಅವಾಂತರ ಆಗಲಿದ್ದು ಕೇಂದ್ರೀಯ ವಿಹಾರ ಅವ್ಯವಸ್ಥೆಯ ಆಗರವಾಗಿದೆ ಅಂತ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರೀಯ ವಿಹಾರದಲ್ಲಿ ಮಳೆಗೆ ಜನರು ಸಂಕಷ್ಟಕ್ಕೆ ಸಿಲುಕಿದ್ದು ರಾಜಕಾಲುವೆ ಕೆಲಸ ನಡೀತಾ ಇರೋದ್ರಿಂದ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ನಾವು ಇಲ್ಲಿರೋಕೆ ಆಗದೆ ಮಗನ ಮನೆಗೆ ಶಿಫ್ಟ್ ಆಗ್ತಿದ್ದೀವಿ ಅಂತ ನಿವಾಸಿಯೊಬ್ಬರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಭಾರಿ ಮಳೆಯಿಂದ ಮನೆ ಗೋಡೆ ಕುಸಿದಿದೆ. ಮಲ್ಲೇಶ್ವರಂನ ದತ್ತಾತ್ರೇಯ ದೇವಾಲಯದ ಮುಂಭಾಗದಲ್ಲಿ ಕಳೆದ 6 ತಿಂಗಳಿನಿಂದ ರಾಜಕಾಲುವೆ ಕಾಮಗಾರಿ ನಡೀತಾ ಇದ್ದು ಮನೆಗೆ ನೀರು ನುಗ್ಗಿದೆ. ಹೀಗಾಗಿ ಗೋಡೆ ಕುಸಿದಿದ್ದು ಮಳೆಯ ನೀರಿನಿಂದ ಜಾನುವಾರುಗಳು ಪರದಾಡಿದ್ವು. ರಾಜಕಾಲುವೆ ನೀರು ನುಗ್ಗಿ ಹಸುವಿಗೆ ಹಾಕಲು ತಂದಿದ್ದಂತಹ ಫೀಡ್ಸ್ ಕೂಡ ನೀರು ಪಾಲಾಗಿದೆ. ವರ್ಣನ ಆರ್ಭಟದಿಂದಾಗಿ ಬೆಂಗಳೂರಿನ ಗಾಳಿ ಆಂಜನೇಯನಿಗೂ ಜಲ ದಿಗ್ಬಂಧನ ಎದುರಾಗಿದ್ದು ದೇಗುಲಕ್ಕೆ ನುಗ್ಗಿದ್ದ ನೀರನ್ನು ಹೊರಹಾಕಲು ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಹೀಗಾಗಿ ಇಂದು ಮೊದಲ ಪೂಜೆ 3 ಗಂಟೆ ತಡವಾಗಿದೆ. ಗಾಳಿ ಆಂಜನೇಯನಿಗೆ ಬೆಳಗ್ಗೆ 6:30ಕ್ಕೆ ಮೊದಲ ಪೂಜೆ ನಡೀತಾ ಇತ್ತು. ಆದರೆ ನೀರು ನುಗ್ಗಿದ್ದರಿಂದ ದೇಗುಲದ ಆವರಣ ಶುಚಿಗೊಳಿಸಿ ಬಳಿಕ ಪೂಜೆ ನೆರವೇರಿಸಿದ್ದಾರೆ. ಬೆಂಗಳೂರಿನ ಅಂಡರ್ಪಾಸ್ಗಳ ಸ್ಥಿತಿ ಅಯೋಮಯವಾಗಿದ್ದು ಬಾಲಕಿ ಮೃತಪಟ್ಟರೂ ಅಂಡರ್ಪಾಸ್ ಸ್ಥಿತಿ ಬದಲಾಗಿಲ್ಲ. ಹೆಬ್ಬಾಳ ಅಂಡರ್ಪಾಸ್ನಲ್ಲಿ ಮತ್ತೆ ನೀರು ತುಂಬಿದೆ. ಕಳೆದ ಮಾರ್ಚ್ನಲ್ಲಿ ರಸ್ತೆ ದಾಟುವ ವೇಳೆ ಬಾಲಕಿ ಮೃತಪಟ್ಟಿದ್ಲು. ಅಂಡರ್ಪಾಸ್ನಲ್ಲಿ ನೀರು ತುಂಬಿಕೊಂಡಿದ್ದರಿಂದ ರಸ್ತೆ ದಾಟ್ತಾ ಇದ್ದಂತಹ ಬಾಲಕಿ ಮೇಲೆ ಲಾರಿ ಹರಿದಿತ್ತು. ಈ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ರೂ ಅಂಡರ್ಪಾಸ್ ಸ್ಥಿತಿ ಬದಲಾಗಿಲ್ಲ. ರಾತ್ರಿ ಸುರಿದ ಭಾರಿ ಮಳೆಗೆ ಏರ್ಪೋರ್ಟ್ ಸುತ್ತಮುತ್ತಲಿನ ರೈಲ್ವೆ ಅಂಡರ್ಪಾಸ್ಗಳು ಜಲಾವೃತವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 7ರ ಐವಿಸಿ ರಸ್ತೆಯ ರೈಲ್ವೆ ಅಂಡರ್ಪಾಸ್ ಮಳೆ ನೀರಿನಿಂದ ಭರ್ತಿಯಾಗಿದೆ. ಮಳೆ ನೀರಿನ ನಡುವೆಯೂ ಅಂಡರ್ಪಾಸ್ಗೆ ಹೋಗಿ ಶಾಲಾ ವಾಹನ ಕೆಟ್ಟು ನಿಂತಿತ್ತು. ಶಾಲಾ ಬಸ್ ಮೇಲಕ್ಕೆ ತರಲು ಹರಸಾಹಸ ಪಡಬೇಕಾಯಿತು. ಚಾಮರಾಜನಗರ ತಾಲೂಕಿನ ಬಸಪ್ಪನಪಾಳ್ಯ ಗ್ರಾಮದಲ್ಲಿ ನಿರಂತರ ಮಳೆಗೆ ಗುಡಿಸಲಿನ ಗೋಡೆ ಕುಸಿದಿದೆ. ಬಸಮ್ಮನೂರ ಗುಡಿಸಲಿನ ಗೋಡೆ ಕುಸಿದಿದ್ದು ದವಸ ಧಾನ್ಯಗಳು ನೀರು ಪಾಲಾದವು. ಗುಡಿಸಲು ಕುಸಿತದಿಂದ ಬಸಮ್ಮ ಕುಟುಂಬಸ್ಥರು ಕಂಗಾಲಾಗಿದ್ದು ಮನೆ ನಿರ್ಮಿಸಿಕೊಡುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ. ಬೆಂಗಳೂರು ಮಾತ್ರವಲ್ಲದೆ ಹಲವು ಜಿಲ್ಲೆಗಳಲ್ಲೂ ವರ್ಣನ ಆರ್ಭಟದಿಂದ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಧಾರಾಕಾರ ಮಳೆ ಸುರಿದಿದ್ದು ಬಿರುಗಾಳಿ ಸಹಿತ ಮಳೆಗೆ ಬಾಳೆ ಗಿಡಗಳು ನೆಲಕ್ಕುರುಳಿದೆ. ಅಫಜಲ್ಪುರ ತಾಲೂಕಿನ ರೇವೂರು ಸಮೀಪ ಘಟನೆ ನಡೆದಿದೆ. ರೈತ ರಾಜೇಂದ್ರ ಎಂಬುವರಿಗೆ ಸೇರಿದ ಬಾಳೆ ಗಿಡಗಳು ಹಾನಿಯಾಗಿದ್ದು ಸಾವಿರಾರು ರೂಪಾಯಿ ನಷ್ಟದಿಂದ ರೈತ ರಾಜೇಂದ್ರ ಕಂಗಾಲಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಮಂಚೇನಹಳ್ಳಿ ಹಾಗೂ ವೆಧುರಾಶ್ವತ ಬಳಿ ಪಿನಾಕಿನಿ ನದಿ ಉಕ್ಕಿ ಹರಿತಾ ಇದೆ. ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿದಿದ್ದು ಪಿನಾಕಿನಿ ನದಿ ಮೈದುಂಬಿದೆ. ಭಾರೀ ಮಳೆ ಜಿಲ್ಲೆಯ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಕೃಷಿ ಚಟುವಟಿಕೆಗೆ ಇಂಬು ನೀಡಿದೆ. ಭಾರೀ ಮಳೆಗೆ ಬೆಂಗಳೂರು ಬಿಟ್ಟು ಬೇರೆಡೆ ಏನೆಲ್ಲ ದುರ್ಘಟನೆ ನಡೆದಿದೆ? ಮಳೆ ಅವಾಂತರಕ್ಕೆ ಹಾಸನ, ದೊಡ್ಡಬಳ್ಳಾಪುರ, ಕೊಡಗಿನಲ್ಲಿ ಜನರು ಪರದಾಡಿದ್ದು ಹೇಗೆ? 8 ಲಕ್ಷ ಮೌಲ್ಯದ ಮೀನುಗಳು ನೀರು ಪಾಲಾಗಿದ್ದು ಎಲ್ಲಿ? ನೋಡೋಣ ಮಳೆ ರಗಳೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹಾಸನ ಜಿಲ್ಲೆಯಲ್ಲಿ ಮಹಾಮಳೆ ಭಾರೀ ಅವಾಂತರಗಳಿಗೆ ಕಾರಣವಾಗಿದ್ದು ಕೆಲ ಲೇಔಟ್ಗಳಿಗೆ ನೀರು ನುಗ್ಗಿ ಜನ ಪೇಚಾಡಿದ್ರು. ನಗರದ ಬನಶಂಕರಿ ಬಡಾವಣೆಯ ಹಲವು ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ನೀರಲ್ಲಿ ವಾಹನಗಳು ಸಿಲುಕಿದ್ವು. ನಿರ್ಮಾಣ ಹಂತದ ಹಲವು ಮನೆ ಜಲಾವೃತವಾಗಿದ್ದರಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ರು. ರಸ್ತೆ ಹಾಗೂ ಖಾಲಿ ಸೈಟ್ಗಳು ಕೂಡ ಮುಳುಗಡೆಯಾಗಿದ್ವು. ಚನ್ನರಾಯಪಟ್ಟಣ ತಾಲೂಕಿನ ಹಿರೇಸಾವೆ ಸುತ್ತಮುತ್ತಲೂ ಧಾರಾಕಾರ ಮಳೆ ಸುರಿದಿದೆ. ಹಳ್ಳಕೊಳ್ಳಗಳಿಂದ ತುಂಬಿ ಹರಿತಾ ಇದೆ. ಅಲ್ಲದೆ ತೆಂಗಿನ ತೋಟಗಳಿಗೆ ಮಳೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿತ್ತು. ಭಾರೀ ಮಳೆಯಿಂದಾಗಿ ಹಿರೇಸಾವೆ ಬೂಕ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಹಲವು ಗ್ರಾಮಗಳ ರಸ್ತೆಗಳು ಜಲಾವೃತವಾಗಿದ್ವು. ಇನ್ನು ನಿರಂತರ ಮಳೆಗೆ ಹಿರೇಸಾವೆ ದೊಡ್ಡ ಕೆರೆ ಕೋಡಿ ಬಿದ್ದಿದ್ದು ಅಪಾರ ಪ್ರಮಾಣದ ನೀರು ರಸ್ತೆ ಮೇಲೆ ಹರಿತಾ ಇದೆ.
ಹಾಸನದಲ್ಲಿ ಭಾರಿ ಮಳೆಯಿಂದ ಹಿರಿಸಾವೆ ಕೆರೆ ಕೋಡಿ ಬಿದ್ದಿದ್ದು 15 ಲಕ್ಷ ರೂಪಾಯಿ ಖರ್ಚು ಮಾಡಿ ಕೆರೆಗೆ ಬಿಟ್ಟಿದ್ದ ಮೀನುಗಳು ನೀರು ಪಾಲಾಗಿವೆ. ಕೆರೆ ಕೋಡಿಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೀನುಗಳು ಕೊಚ್ಚಿಕೊಂಡು ಹೋಗಿವೆ. ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರು ಎಂಬುವರು ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಕೆರೆಗೆ ಮೀನು ಟೆಂಡರ್ ಪಡೆದಿದ್ರು. 27 ಲಕ್ಷಕ್ಕೆ ಟೆಂಡರ್ ಪಡೆದು 15 ಲಕ್ಷ ಮೌಲ್ಯದ 8 ಲಕ್ಷ ಮೀನುಗಳನ್ನ ಕೆರೆಗೆ ಬಿಟ್ಟಿದ್ರು. ಆದ್ರೀಗ ದಿಢೀರ್ ಮಳೆಯಿಂದ ಕೆರೆ ಕೋಡಿಯಲ್ಲಿ ಮೀನುಗಳು ಕೊಚ್ಚಿ ಹೋಗಿವೆ. ಮೈಸೂರಿನಲ್ಲಿ ರಾತ್ರಿ ಸುರಿದ ಮಳೆ ಭಾರೀ ಅವಾಂತರವನ್ನೇ ಸೃಷ್ಟಿ ಮಾಡಿತ್ತು. ಭಾರೀ ಮಳೆಗೆ ಆನಂದನಗರ ಜಲಾವೃತವಾಗಿ ಸ್ಥಳೀಯರು ಪೇಚಾಡಿದ್ರು. ಇನ್ನು ಮಳೆಯಿಂದ ಕಾಲುವೆ ತುಂಬಿ ನೀರು ರಸ್ತೆಯಲ್ಲಿ ಹರಿದಿದ್ದು ಮನೆಗಳಿಗೂ ನೀರು ನುಗ್ಗಿತ್ತು. ಹೀಗಾಗಿ ಮಳೆ ನೀರನ್ನ ಹೊರಹಾಕಲು ಜನರು ಹರಸಾಹಸವನ್ನೇ ಪಟ್ಟರು. ತುಮಕೂರು ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ಸೇತುವೆ ಕುಸಿದು ಬಿದ್ದಿದೆ. ಮಧುಗಿರಿ ತಾಲೂಕಿನ ಆಚೀನಹಳ್ಳಿ ಮರಿತಿಮ್ಮನಹಳ್ಳಿ ಸಂಪರ್ಕ ಕಲ್ಪಿಸುವ ಸೇತುವೆ ಕುಸಿದಿದ್ದು 2 ಗ್ರಾಮಗಳ ಮಧ್ಯೆ ಸಂಪರ್ಕ ಕಡಿತಗೊಂಡಿದೆ. ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡದಕ್ಕೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದು ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಧಾರಾಕಾರವಾಗಿ ಮಳೆ ಬಿದ್ದಿದ್ದು ಬಿರುಗಾಳಿ ಸಹಿತ ಸುರಿದಂತ ಮಳೆಗೆ ರಸ್ತೆ ಬದಿಯ ಗೂಡಂಗಡಿಗಳು ನೆಲಕ್ಕೆ ಉರುಳಿದ್ವು. ರಾತ್ರಿ ಗುಡುಗು ಸಿಡಿಲು ಸಹಿತ ಬಿದ್ದಂತ ಮಳೆಗೆ ರಸ್ತೆಗಳು ಪೂರ್ಣ ಕೆರೆಯಂತಾಗಿದ್ವು. ಅಲ್ಲದೆ ಗಾಳಿಗೆ ಗೂಡಂಗಡಿಗಳು ಧರಶಾಹಿಯಾಗಿದ್ವು. ಇನ್ನು ಜಮಖಂಡಿ ಪಟ್ಟಣದ ಪಿಬಿ ಹೈಸ್ಕೂಲ್ ಮುಂಭಾಗದ ರಸ್ತೆ ಜಲಾವೃತವಾಗಿತ್ತು. ಬೆಂಗಳೂರಿನ ಖಾಸಗಿ ಶಾಲೆ ಬಳಿ ನಡೆದಿದ್ದು ಯಾಕೆ ಜಗಳ? ಸ್ಟೂಡೆಂಟ್ಸ್ ಫೈಟಿಂಗ್ ಹಿಂದಿದ್ಯಾ ಲವ್ ಮ್ಯಾಟರ್? ಸಿನಿಮಾ ಇಂಡಸ್ಟ್ರಿ ನಿಜವಾದ ಬ್ಯೂಟಿಯನ್ನ ಒಪ್ಪಿಕೊಳ್ಳಲ್ಲ ಅಂತ ನಟಿ ರಮ್ಯಾ ಹೇಳಿದ್ದು ಯಾಕೆ? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪಠ್ಯದಲ್ಲಿ ಆರ್ಎಸ್ಎಸ್ ಸಂಸ್ಥಾಪಕ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಭಾಷಣ ಸೇರ್ಪಡೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರೋಧಿಸಿದ್ದಾರೆ. ಭಗತ್ ಸಿಂಗ್ ಪಾಠ ತೆಗೆದು ಹೆಡ್ಗೇವಾರ್ ಪಾಠ ಸೇರಿಸಿದ್ದಾರೆ. ಕೇಶವ ಹೆಡ್ಗೇವಾರ್ ಆರ್ಎಸ್ಎಸ್ ಸ್ಥಾಪಕರು. ಜಾತಿ ವ್ಯವಸ್ಥೆಗೆ ಒತ್ತು ಕೊಟ್ಟವರ ಬಗ್ಗೆ ಯಾರಾದ್ರೂ ಧ್ವನಿ ಎತ್ತಿದ್ರ ಇದನ್ನ ಯಾರೂ ಕೂಡ ವಿರೋಧಿಸಲಿಲ್ಲ ಅಂತ ವಸಂತನಗರ ಅಂಬೇಡ್ಕರ್ ಭವನದಲ್ಲಿ ಸಿದ್ದರಾಮಯ್ಯ ಹೇಳಿದ್ರು. ನಟಿ ಚೇತನಾ ರಾಜ್ ಸಾವಿನ ಕುರಿತು ರಮ್ಯಾ ಟ್ವೀಟ್ ಮಾಡಿದ್ದು, ಈ ಇಂಡಸ್ಟ್ರಿ ನಿಜವಾದ ಬ್ಯೂಟಿಯನ್ನ ಒಪ್ಪಿಕೊಳ್ಳಲ್ಲ, ಸದಾ ಮೇಕಪ್ ಕಾಸ್ಮೆಟಿಕ್ಸ್ ಬ್ಯೂಟಿ ಒಪ್ಕೋತಾರೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಬ್ಯೂಟಿ ಪ್ರೆಷರ್ ಇರೋದು ನಿಜ. ಸ್ವತಃ ನಾನೇ ಅನುಭವಿಸಿದ್ದೀನಿ. ಹೀರೋ ಆದವರಿಗೆ 65 ವರ್ಷ ವಯಸ್ಸಾದರೂ ಹೀರೋ ಎಂದೇ ಕರೀತೀರಿ. ಅವರಿಗೆ ಕೂದಲು ಹೋಗಿ ಟೋಪಿ ಹಾಕಿದ್ದರೂ ಹೀರೋನೇ. ಆದ್ರೆ ಹೀರೋಯಿನ್ ಸ್ವಲ್ಪ ದಪ್ಪ ಆದ್ರೆ ಆಂಟಿ ಅಜ್ಜಿ ಅಂತ ಟ್ರೋಲ್ ಮಾಡ್ತೀರಿ. ದೇಶ ಜನ ಬದಲಾಗೋದಿಲ್ಲ, ನಾವು ಹೆಣ್ಣು ಮಕ್ಕಳೇ ಬದಲಾಗಬೇಕು ಅಂತ ರಮ್ಯಾ ಟ್ವೀಟ್ ಮಾಡಿದ್ದಾರೆ. ನಟಿ ಚೇತನಾ ರಾಜ್ ಸಾವು ಶಾಕ್ ಆಗಿದ್ದು, ಈ ರೀತಿ ನಿರ್ಧಾರ ತೆಗೆದುಕೊಳ್ಳಬಾರದಾಗಿತ್ತು ಅಂತ ನಟಿ ಪ್ರಿಯಾಂಕಾ ಉಪೇಂದ್ರ ಹೇಳಿದ್ದಾರೆ. ಅಲ್ಲದೆ ನಟಿ ರಮ್ಯಾ ಹೇಳಿಕೆಗೆ ಸಾಥ್ ಕೊಟ್ಟಿದ್ದು ಸಿನಿಮಾ ಇಂಡಸ್ಟ್ರಿ ಪುರುಷ ಪ್ರಧಾನವಾಗಿದೆ ಅಂತ ತಿಳಿಸಿದ್ದಾರೆ. ರಮ್ಯಾ ಅವರು ಹೇಳಿರೋದು ಸರಿ ಇದೆ. ನಾನು ಮಾಡೆಲ್ ಆಗಿದ್ದಾಗ ಹೈಟ್ ಕಡಿಮೆ ಅಂತೆಲ್ಲ ಹೇಳ್ತಾ ಇದ್ರು. ದಪ್ಪ ಇದ್ದೀಯಾ ತೆಳ್ಳಗಿದ್ದೀಯಾ ಅಂತ ಮಾತನಾಡಿಕೊಳ್ಳೋದು ಇದ್ದೇ ಇರುತ್ತೆ. ಆದ್ರೆ ಎಲ್ಲರೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು, ನಮ್ಮನ್ನ ನಾವು ಪ್ರೀತಿಸಬೇಕು ಅಂತ ಪ್ರಿಯಾಂಕಾ ಉಪೇಂದ್ರ ಹೇಳಿದ್ದಾರೆ. ನೆಕ್ಸ್ಟ್ ಜೀವನಕ್ಕೆ ಅಪಾಯ ಆಗುತ್ತೆ. ಕೊಡಗಿನಲ್ಲಿ ಮತಾಂತರಕ್ಕೆ ಯತ್ನಿಸ್ತಾ ಇದ್ದ ಕುರಿಯಚ್ಚನ್ ಸಲಿನಾಮ ಎಂಬ ಕೇರಳ ಮೂಲದ ದಂಪತಿಯನ್ನ ಬಂಧಿಸಿದ್ದಾರೆ. ಪೊನ್ನಂಪೇಟೆ ತಾಲೂಕಿನ ಮಂಚಳ್ಳಿಯಲ್ಲಿ ಪಣಿ ಎರವರ ಮುತ್ತ ಎನ್ನುವವರನ್ನ ಮತಾಂತರ ಮಾಡೋದಕ್ಕೆ ಯತ್ನಿಸ್ತಾ ಇದ್ದ ವೇಳೆ ಭಜರಂಗ ದಳದ ಕಾರ್ಯಕರ್ತರು ದಾಳಿ ಮಾಡಿದ್ದಾರೆ. ಮಂಚಳ್ಳಿಯಲ್ಲಿ ಕ್ರೈಸ್ತ ದಂಪತಿಯನ್ನ ಪೊಲೀಸರು ಬಂಧಿಸಿದ್ದು, ಕುಟ್ಟ ಪೊಲೀಸ್ ಠಾಣೆಗೆ ಪಣಿ ಎರವರ ಮುತ್ತ ದೂರು ನೀಡಿದ್ದಾರೆ. 545 ಪಿಎಸ್ಐ ಹುದ್ದೆಗಳಿಗೆ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣದಲ್ಲಿ ಸದ್ದು ಮಾಡಿದ್ದ ಕಲಬುರಗಿ ನಗರದ ಜ್ಞಾನಜ್ಯೋತಿ ಇಂಗ್ಲಿಷ್ ಶಾಲೆ ಪುನರ್ ಆರಂಭವಾಗಿದೆ. ಜ್ಞಾನಜ್ಯೋತಿ ಇಂಗ್ಲಿಷ್ ಶಾಲೆಯಲ್ಲಿ ಪರೀಕ್ಷಾ ಅಕ್ರಮ ನಡೆದಿತ್ತು. ಶಾಲೆಯ ಒಡತಿ ದಿವ್ಯಾ ಹಾಗರಗಿ, ಪತಿ ರಾಜೇಶ್ ಸದ್ಯ ಜೈಲಲ್ಲಿದ್ದಾರೆ. ಆದರೆ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಸಿಬ್ಬಂದಿ ಶಾಲೆ ಪುನರ್ ಆರಂಭಿಸಿದ್ದಾರೆ.
ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹುಟ್ಟುಹಬ್ಬಕ್ಕೆ ಗೃಹ ಸಚಿವ ಆರ್ ಜ್ಞಾನೇಂದ್ರ ಶುಭ ಕೋರಿದ್ದಾರೆ. ದೇವೇಗೌಡರ ನಿವಾಸಕ್ಕೆ ಭೇಟಿ ನೀಡಿ ಸನ್ಮಾನಿಸಿ ಕೆಲ ಕಾಲ ಚರ್ಚಿಸಿದ್ದಾರೆ. ಮಾಜಿ ಸಿಎಂ ಬಿಎಸ್ವೈ ದೇವೇಗೌಡರಿಗೆ ದೂರವಾಣಿ ಕರೆ ಮಾಡಿ ಶುಭಾಶಯ ಕೋರಿದ್ದಾರೆ. ಇನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ಸುಮಲತಾ ಶುಭಾಶಯ ಹೇಳಿದ್ದಾರೆ. ದೇವೇಗೌಡರಿಗೆ ಇನ್ನಷ್ಟು ಆಯಸ್ಸು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಪ್ರಾರ್ಥಿಸಿದ್ದಾರೆ. ಇನ್ನು ಹನುಮಂತ ನಗರದ ಅಪ್ಪಾಜಿ ಕ್ಯಾಂಟೀನ್ಗೆ ಭೇಟಿ ನೀಡಿದ ನಿಖಿಲ್ ಕುಮಾರಸ್ವಾಮಿ ಗ್ರಾಹಕರಿಗೆ ಊಟ ಬಡಿಸಿದ್ರು. ಕ್ಯಾಂಟೀನ್ನಲ್ಲಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿದ್ರು.